ಇವತ್ತು SSLC ಫಲಿತಾಂಶ ಬಂತು. ಹಾವೇರಿ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತಹ ಫಲಿತಾಂಶ. ಯಾಕಂತಂದರೆ ಕಳೆದ ವರ್ಷ 13ನೇ ಸ್ಥಾನದಲ್ಲಿತ್ತು ನಮ್ಮ ಹಾವೇರಿ ಜಿಲ್ಲೆ. ಈ ವರ್ಷ 7ನೇ ಸ್ಥಾನಕ್ಕೆ ಬಂದಿದೆ. ಅಂದರೆ ತುಂಬ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಇದರ ಫಲಿತಾಂಶದ ಪರಿಣಾಮವಾಗಿ 98.87% ಪಾಸ್ ಆಗಿರೋದ್ರಿಂದ ನಮ್ಮ ಜಿಲ್ಲೆ 7ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. 13ನೇ ಸ್ಥಾನದಲ್ಲಿ 7ನೇ ಸ್ಥಾನದಲ್ಲಿ ಅಲ್ವಾ, ಒಂದು ರೀತಿ ಹೆಮ್ಮೆ ತರುವಂಥ ವಿಷಯ. ಅದರಲ್ಲೂ ನಮ್ಮ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಿಗೆಯ ವಿದ್ಯಾರ್ಥಿನಿ ನಿವೇದಿತಾ ಅಂತಕ್ಕಂಥ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಏನು ನಮ್ಮ ಈ ಒಂದು ಹೆಮ್ಮೆ ಏನಿದೆಯೋ, ಕಳೆದ ವರ್ಷ 13ನೇ ಸ್ಥಾನದಲ್ಲಿದ್ದು ಈ ವರ್ಷ 7ನೇ ಸ್ಥಾನಕ್ಕೆ ಬಂದಿರೋದು ಎಷ್ಟು ಹೆಮ್ಮೆ ಅನಿಸುತ್ತೋ, ಅದೇ ರೀತಿ ಮತ್ತೊಂದು ಹೆಮ್ಮೆ ಪಡುವಂಥ ವಿಷಯ ಏನಂತಂದರೆ, ಈ ನಮ್ಮ ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿನಿಯೊಬ್ಬಳು ರಾಜ್ಯಕ್ಕೆ 3ನೇ ಸ್ಥಾನದ ರ್ಯಾಂಕಿಂಗನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ. ಹಾಗಾಗಿ ಆ ವಿದ್ಯಾರ್ಥಿನಿಯ ಸ್ಟ್ರಗಲ್ಲು ಅದನ್ನೆಲ್ಲ ಓದೋದು ಅದನ್ನೆಲ್ಲ ಒಂದು ಕಡೆ ಬಿಟ್ಟರೆ, ರೈತನ ಮಗಳು ಅಂತಕ್ಕಂಥದ್ದು ತುಂಬಾ ಖುಷಿ ತರ್ತಕ್ಕಂಥದ್ದು, ಹೆಮ್ಮೆ ಪಡುವಂಥ ವಿಷಯ. ಒಬ್ಬ ರೈತನ ಮಗಳಾಗಿ ಆ ಮಟ್ಟದ ಒಂದು ಪರ್ಸೆಂಟೇಜನ್ನು ಮಾಡುವಂಥದ್ದು, ರಾಜ್ಯಕ್ಕೆ 3ನೇ ರ್ಯಾಂಕನ್ನು ಪಡೆಯುವಂತಹ ವಿದ್ಯಾರ್ಥಿನಿ ನಮ್ಮ ಜಿಲ್ಲೆಯವರು ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಜೊತೆಗೆ ಇದಕ್ಕೆಲ್ಲ ಈ ಒಂದು ಫಲಿತಾಂಶವನ್ನು ನೋಡಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಯಾರು ಶಿವಾನಂದ ಪಾಟೀಲ್ ಅವರು ಕೂಡ ಒಂದು ಶುಭ ಹಾರೈಕೆಯನ್ನು ತಿಳಿಸಿದ್ದಾರೆ. ಜೊತೆಗೆ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ಶುಭ ಹಾರೈಕೆಗಳನ್ನ ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ. ಈ ಮಟ್ಟದ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಹಾವೇರಿ ಜಿಲ್ಲೆ ಇಷ್ಟೊಂದು ಫಲಿತಾಂಶವನ್ನು ತಂದಿರೋದನ್ನು ನೋಡಿದ್ರೆ ಖಂಡಿತ ತುಂಬಾ ಖುಷಿ ಪಡ್ತಕ್ಕಂಥದ್ದು. ಇದರಲ್ಲಿ ಹಾಗಾದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಇಷ್ಟೊಂದು ಮಟ್ಟದ ಫಲಿತಾಂಶ ಬರೋದಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಹೋದಾಗ, ಒಂದಷ್ಟು KDP ಸಭೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲ ಶಾಸಕರು ಕೂಡ KDP ಸಭೆಯಲ್ಲಿ ಶೈಕ್ಷಣಿಕವಾಗಿ ಬೇರೆ ಬೇರೆ ರೀತಿಯ ಒಂದಷ್ಟು ಏನು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಆಗಲಿ ಅರಿವು ಮೂಡಿಸ್ತಕ್ಕಂಥದ್ದು, ಜೊತೆಗೆ ಪ್ರತಿಯೊಬ್ಬ ಶಿಕ್ಷಕರಿಗೆ 20 ವಿದ್ಯಾರ್ಥಿಗಳು ದತ್ತು ಪಡೆಯೋ ರೀತಿಯಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಎಜುಕೇಷನ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಶಿಕ್ಷಣ ಇಲಾಖೆ ಒಂದು ಹಂತದಲ್ಲಿ ಇದರಲ್ಲಿ ಒಂದು ಮೇಲ್ಗೈ ಸಾಧಿಸ್ತು ಅಂತ ಹೇಳ್ಬೋದು. ಇನ್ನು ಒಂದಷ್ಟು ವಿಡಿಯೋಗಳನ್ನು ನೋಡಿದ್ವಿ ನಾವೇನು ಹಳ್ಳಿಗಳಲ್ಲಿ ಡಂಗುರ ಸಾರಿಸಿದ್ರು. ಏನು ಪರೀಕ್ಷೆಗಳ ಸಮಯದಲ್ಲಿ ವಿದ್ಯಾರ್ಥಿಗಳು ಓದ್ಕೊಳ್ಬೇಕು, ಹಾಗಾಗಿ ಮನೆಯಲ್ಲಿ ಮೊಬೈಲ್ ಬಳಕೆ ಆಗಿರಲಿ ಅಥವಾ TV ಬಳಕೆಯನ್ನು ಕನಿಷ್ಠ ಸಂಜೆ ವೇಳೆಗೆಯಿಂದ ಅವರಿಗೆ ಓದ್ಕೊಳ್ಳೋದಕ್ಕೆ ತೊಂದರೆ ಆಗಬಾರ್ದು, ಅದನ್ನು ಪಾಲಿಸಿ ಅನ್ನೋ ಒಂದು ನಿಟ್ಟಲ್ಲಿ ಜಿಲ್ಲಾಡಳಿತದ ವತಿಯಿಂದ ಡಂಗುರವನ್ನು ಹಳ್ಳಿಗಳಿಗೂ ಕೂಡ ಸಾರಿಸಲಾಗಿತ್ತು. ಇದು ಒಂದು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿ ಏನೋ ಒಟ್ಟಲ್ಲಿ ಒಂದು ರೀತಿಯಾಗಿ 13ನೇ ಸ್ಥಾನ ಇದ್ದದ್ದು 7ನೇ ಸ್ಥಾನ ನಿವೇದಿತಾ ಅಂತಕ್ಕಂಥ ವಿದ್ಯಾರ್ಥಿನಿಗೆ ನಮ್ಮ ಕಡೆಯಿಂದಲೂ ಕೂಡ ಒಂದು ಶುಭ ಹಾರೈಕೆಯನ್ನು ತಿಳಿಸ್ತೀವಿ. ನಿಮ್ಮ ಅಕ್ಕಪಕ್ಕದ ನಿಮ್ಮ ನಿಮ್ಮೂರಿನ ಶಾಲೆಯ ವಿದ್ಯಾರ್ಥಿಗಳು ಯಾರೇ ಈ ರೀತಿಯ ಒಂದು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಪಾಸ್ ಆಗಿರ್ತಕ್ಕಂಥದ್ದು, ಜೊತೆಗೆ ಗಮನಾರ್ಹವಾಗಿ ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳು, ಕೆಲವರಿಗೆ ನಾನು ಇನ್ನೊಂದು ಯಾರ್ದೋ ಕೇಳ್ಪಟ್ಟೆ, ನಾನು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿಯೂ ಕೂಡ 90+% ಮಾಡಿದಂಥ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವ್ರದ್ದು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಕಣ್ಣಿಗೆ ಕಂಡಂತಹ ಆ ರೀತಿಯ ವಿದ್ಯಾರ್ಥಿಗಳು ಅಥವಾ ಅವ್ರು ಯಾರನ್ನಾರು ಇದ್ದರೆ ಅವರ ಡೀಟೇಲ್ಸು ಅದನ್ನು ನಮ್ಗೆ ಕಳಿಸಿ, ಅವರ ಬಗ್ಗೆಯೂ ಕೂಡ ನಾನು ಮಾತಾಡೋದಕ್ಕೆ